ಹನುಮ ಜಯಂತಿ ಪ್ರಯುಕ್ತ ಬೈಕ್ ರ್ಯಾಲಿ ಆಯೋಜನೆ. ವರ್ತೂರಿನ ಶ್ರೀ ಶಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಹನುಮ ಜಯಂತಿ ಪ್ರಯುಕ್ತ ಬೈಕ್ ರ್ಯಾಲಿ ನಡೆಸಿದರು. ವರ್ತೂರಿನ ಗಾಂಧಿ ಸರ್ಕಲ್ನಲ್ಲಿರುವ ಶ್ರೀ ಶಕ್ತಾಂಜನೇಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ವತಿಯಿಂದ ಹನುಮ ಜಯಂತಿ ಪ್ರಯುಕ್ತ ದೇವಾಲಯದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದರು. ಜೊತೆಗೆ ವಿಶೇಷವಾಗಿ ನೂರಾರು ಭಕ್ತಾದಿಗಳು ವರ್ತೂರಿನ ಪ್ರಮುಖ ರಾಜ ಬೀದಿಗಳಲ್ಲಿ ಹನುಮನ ಭಾವಚಿತ್ರದೊಂದಿಗೆ ತಮ್ಮ ಬೈಕ್ಗಳಲ್ಲಿ ರ್ಯಾಲಿ ಮುಖಾಂತರ ಹನುಮ ದಿನಾಚರಣೆ ಮಾಡಿದ್ರು. ಹನುಮ ಜಯಂತಿ ಬೈಕ್ ರ್ಯಾಲಿಯಲ್ಲಿ ಕ್ಷೇತ್ರ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಮನೋಹರ ರೆಡ್ಡಿ, ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ, ಮುಖಂಡರಾದ ವಿಪಿ ರಕ್ಷಿತ, ಬಿಎಸ್ ಶ್ರೀಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೂಜೆ ಪ್ರಸಾದವನ್ನು ವಿನಿಯೋಗ ಮಾಡುವ ಮೂಲಕ ವರ್ತೂರು ಗ್ರಾಮದಲ್ಲಿ ರಾಜಬೀದಿಗಳಲ್ಲಿ ಒಂದು ದ್ವಿಚಕ್ರ ವಾಹನ ಸವಾರಿಯನ್ನು ನಾವು ಮಾಡಿ ಹಿಂದೂ ಕಾರ್ಯಕರ್ತರು ಒಂದು ಎಚ್ಚೆತ್ತುಕೊಳ್ಬೇಕು. ಸನಾತನ ಹಿಂದೂ ಧರ್ಮವನ್ನು ಉಳಿಸಬೇಕು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿರಂತರವಾಗಿ ಸುಮಾರು ನೂರಾರು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೂ ನಮಗೆ ರಕ್ಷಣಾ ವ್ಯವಸ್ಥೆ ಕಲ್ಪಿಸಿದ ಪೊಲೀಸ್ ಇಲಾಖೆಯವರೆಗೂ, ಮಾಧ್ಯಮ ಸ್ನೇಹಿತರಿಗೂ, ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೂ, ಹನುಮನ ಭಕ್ತರಿಗೂ ವಿಶೇಷವಾದಂಥ ಅನಂತ ಧನ್ಯವಾದಗಳು ಅರ್ಪಿಸಿ ಈ ಆಂಜನೇಯ ಸ್ವಾಮಿ ತಮ್ಮೆಲ್ಲರಿಗೂ ಒಳ್ಳೆ ಶ್ರೀರಕ್ಷೆ ಆರೋಗ್ಯವನ್ನು ಕಲ್ಪಿಸುವ ತಿಳಿಸ್ತಾ ನಿರಂತರವಾಗಿ ಪ್ರಸಾದ ವಿನಿಯೋಗ ನಡೀತಾ ಇದೆ. ದಯವಿಟ್ಟು ಎಲ್ಲ ಭಕ್ತರು ಭಗವಂತನ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಇಡೀ ದೇಶದಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವಂಥ ಒಂದು ದೇವರು ಯಾರಾದರೂ ಇದ್ದರೆ ಅದು ಹನುಮಂತ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ಶ್ರೀರಾಮಚಂದ್ರ ಪ್ರಭುವಿನ ಬಂಟ ಹನುಮಂತ ನಮ್ಮೆಲ್ಲರೂ ಕೂಡ ಇಷ್ಟ ದೈವ, ಆರಾಧ್ಯ ದೈವ. ಅಂಥ ಹನುಮಂತನ ಜಯಂತಿಯಂದು ನಮ್ಮ ವರ್ತೂರು ಗ್ರಾಮದ ಗಾಂಧಿ ವೃತ್ತದಲ್ಲಿ ಇಂದು ಸಹಸ್ರಾರು ಹಿಂದೂ ಕಾರ್ಯಕರ್ತರ ಮಧ್ಯದಲ್ಲಿ ಮೊದಲನೇದಾಗಿ ಏನು ಪ್ರಸಾದ ವಿನಿಯೋಗ, ಅದಕ್ಕೂ ಮುಂಚಿತವಾಗಿ ದೇವರ ಪೂಜೆ, ಹಾಗೆ ಬೈಕ್ ರ್ಯಾಲಿ, ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಒಂದು ಹನುಮ ಜಯಂತಿ ಸಾಗಿ ಬಂದಿದೆ. ಪ್ರಸಾದ ವಿತರಣೆ ಏನು ಸಾವಿರಾರು ಜನ ಇಲ್ಲಿ ಬಂದು ಪ್ರಸಾದ ತಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಮ್ಮ 100 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ಇರೋಂಥ ಏನು ಕೋಟ್ಯಾಂತರ ದೇವತೆಗಳಿದ್ದಾರೆ. ಇದು ಬೇರೆ ಯಾವುದೇ ಧರ್ಮಕ್ಕೂ ಇಲ್ಲ. ಎಲ್ಲ ಅಂತ ಪೂಜಿಸುವಂಥ, ಸಮಾನವಾಗಿ ನಡೆಸ್ಕೊಂಡು ಹೋಗುವಂಥ ದೇಶ ಯಾವುದಾದ್ರೂ ಅದು ಭಾರತ ದೇಶ. ಪುರಾಣ ಪ್ರಸಿದ್ಧ ಏನು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನೂರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಇಂದು ಹನುಮ ಜಯಂತಿ ಯಶಸ್ವಿಯಾಗಿ ನೂರಾರು ಜನ ಸ್ವಯಂ ಪ್ರೇರಿತರಾಗಿ ಬಂದು ಈ ಬೈಕ್ ರ್ಯಾಲಿಯಲ್ಲಿ ಯಾರ ಏನು ಅಪೇಕ್ಷೆ ಪಕ್ಷ ಎಲ್ಲರೂ ಕೂಡ ಬಂದು ಈ ಹನುಮ ಜಯಂತಿ ನಮ್ಮ ಹರಿಕಾರರು ಹಾಗೂ ಮಾಜಿ ಸಚಿವರಾದಂಥ ಅರವಿಂದ ಲಿಂಬಾವಳಿಯವರಿಗೆ ಮತ್ತು ನಮ್ಮ ಶಾಸಕರಾದಂಥ ಮಂಜುಳಾ ಅರವಿಂದ ಅವರಿಗೆ ನಮಸ್ಕಾರ. ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಬಂಧುಗಳು, ಇವತ್ತು ಮಾಧವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರು ಗ್ರಾಮದಲ್ಲಿ ಹನುಮ ಜಯಂತಿಯನ್ನು ಎಲ್ಲ ಮುಖಂಡರು ಮತ್ತು ನಮ್ಮೆಲ್ಲ ಗ್ರಾಮಸ್ಥರು ಸೇರಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ವಿಶೇಷವಾಗಿ ನೂರಾರು ವರ್ಷಗಳ ಇತಿಹಾಸ ಉಳ್ಳಂಥ ಶಕ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ, ಪ್ರಸಾದ ವಿನಿಯೋಗ ನಡೀತಾ ಇದೆ.
ಈಗ ವರ್ತೂರು ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಆದಂಥ ದ್ವಿಚಕ್ರ ವಾಹನ ಬೈಕ್ ರ್ಯಾಲಿ ಮಾಡಿ ಎಲ್ಲ ವರ್ತೂರು ಗ್ರಾಮದ ಎಲ್ಲ ಬೀದಿಗಳಲ್ಲೂ ರಾಮನ ಘೋಷಣೆ ಕೂಗ್ದ, ಹನುಮನ ಘೋಷಣೆ ಕೂಗ್ದ, ಭಜನೆ ಮಾಡ್ಕೊಂತ ಎಲ್ಲ ಮಾತೆಯರು ವರ್ತೂರು ಗ್ರಾಮಸ್ಥರು ಸೇರಿ ಈ ಒಂದು ಬೈಕ್ ರ್ಯಾಲಿ ಮಾಡಿದಿರಿ. ಅದೇ ರೀತಿ ಬೆಳಗ್ಗೆಯಿಂದನೂ ಸಂಜೆವರೆಗೂ ನಿತ್ಯ ದಾಸೋಹ ನಡೀತಾ ಇದೆ. ಬಂದಂಥ ಸಾವಿರಾರು ಭಕ್ತರಿಗೆ ಈ ಒಂದು ಪ್ರಸಾದ ವಿನಿಯೋಗ ನಡೀತಾ ಇದೆ. ಈ ಒಂದು ಬೈಕ್ ರ್ಯಾಲಿಯಲ್ಲಿ ಸತತವಾಗಿ ನಿರಂತರವಾಗಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಶಕ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಾವಿರಾರು ವರ್ಷ ಉಳ್ಳುವಂಥ ದೇವಸ್ಥಾನ. ಈ ಒಂದು ದೇವಸ್ಥಾನ ಮುಂದೊಂದು ದಿನಗಳಲ್ಲಿ ಈ ವರ್ತೂರು ಗ್ರಾಮದಲ್ಲಿ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರು ಮತ್ತು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು 100 ಅಡಿಯ ರಸ್ತೆ ಅಗಲೀಕರಣ ಆಗ್ತಾ ಇದೆ. ಈ ಒಂದು ದೇವಸ್ಥಾನ ಆ ರಸ್ತೆಗೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ವಿಶೇಷವಾಗಿ ಇವತ್ತು ಮುಂದೊಂದು ದಿನ ಈ ಒಂದು ಆಂಜನೇಯ ದೇವಸ್ಥಾನ ಈ ರೂಪ ಕಾಣೋದಿಲ್ಲ, ಮುಂದೊಂದು ದಿನ ಹೊಸ ರೂಪ ಕಾಣುತ್ತೆ ಆ ದೇವಸ್ಥಾನ ದೇವಾಲಯ ಅಂತ ಹೇಳ್ತಾ ಎಲ್ಲರೂ ಸೇರಿ ಈ ಒಂದು ಬೃಹತ್ ಆದಂಥ ಆಂಜನೇಯ ದೇವಸ್ಥಾನ ಮುಂದೊಂದು ದಿನ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಬೈಕ್ ರ್ಯಾಲಿಯನ್ನು ನಾವೆಲ್ಲರೂ ಮಾಡಿದರೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.